ಪ್ರಧಾನಿ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಕೂಡ ನೋಟಿಸ್ ತಲುಪಿದ ಬಳಿಕ ನಾನು ಉತ್ತರ ನೀಡುತ್ತೇನೆ ಅಂತ ಖರ್ಗೆ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ಭಯೋತ್ಪಾದಕ ಎಂದಿದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಟಿಸ್ ತಲುಪಿದ ಬಳಿಕ ಉತ್ತರ ನೀಡ್ತೀನಿ ಅಂತ ಚುನಾವಣಾ ಆಯೋಗ ಖರ್ಗೆ ಅವರಿಗೆ ನೋಟಿಸ್ ಕೊಟ್ಟಿದೆ. आज शाम में और आज जो बीजेपी जो लगातार विरोध वो रिप्लाई देंगे. आज शाम में और आज जो बीजेपी जो लगातार विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. वो रिप्लाई देंगे आज शाम में और आज जो बीजेपी जो लगातार विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. वो रिप्लाई देंगे आज शाम में और आज जो बीजेपी जो लगातार विरोध कर रही है मैं बोला. ಪ್ರಧಾನಿ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಕೂಡ ನೋಟಿಸ್ ತಲುಪಿದ ಬಳಿಕ ನಾನು ಉತ್ತರ ನೀಡುತ್ತೇನೆ ಅಂತ ಖರ್ಗೆ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ಭಯೋತ್ಪಾದಕ ಎಂದಿದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಟಿಸ್ ತಲುಪಿದ ಬಳಿಕ ಉತ್ತರ ನೀಡ್ತೀನಿ ಅಂತ ಚುನಾವಣಾ ಆಯೋಗ ಖರ್ಗೆ ಅವರಿಗೆ ನೋಟಿಸ್ ಕೊಟ್ಟಿದೆ. आज शाम में और आज जो बीजेपी जो लगातार विरोध वो रिप्लाई देंगे आज शाम में और आज जो बीजेपी जो लगातार विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. वो रिप्लाई देंगे आज शाम में और आज जो बीजेपी जो लगातार विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. वो रिप्लाई देंगे आज शाम में और आज जो बीजेपी जो लगातार विरोध कर रही है मैं बोला. ಪ್ರಧಾನಿ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಕೂಡ ನೋಟಿಸ್ ತಲುಪಿದ ಬಳಿಕ ನಾನು ಉತ್ತರ ನೀಡುತ್ತೇನೆ ಅಂತ ಖರ್ಗೆ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ಭಯೋತ್ಪಾದಕ ಎಂದಿದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಟಿಸ್ ತಲುಪಿದ ಬಳಿಕ ಉತ್ತರ ನೀಡ್ತೀನಿ ಅಂತ ಚುನಾವಣಾ ಆಯೋಗ ಖರ್ಗೆ ಅವರಿಗೆ ನೋಟಿಸ್ ಕೊಟ್ಟಿದೆ. आज शाम में और आज जो बीजेपी जो लगातार विरोध वो रिप्लाई देंगे आज शाम में और आज जो बीजेपी जो लगातार विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. वो रिप्लाई देंगे आज शाम में और आज जो बीजेपी जो लगातार विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. वो रिप्लाई देंगे आज शाम में और आज जो बीजेपी जो लगातार विरोध कर रही है मैं बोला. ಪ್ರಧಾನಿ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಕೂಡ ನೋಟಿಸ್ ತಲುಪಿದ ಬಳಿಕ ನಾನು ಉತ್ತರ ನೀಡುತ್ತೇನೆ ಅಂತ ಖರ್ಗೆ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ಭಯೋತ್ಪಾದಕ ಎಂದಿದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಟಿಸ್ ತಲುಪಿದ ಬಳಿಕ ಉತ್ತರ ನೀಡ್ತೀನಿ ಅಂತ ಚುನಾವಣಾ ಆಯೋಗ ಖರ್ಗೆ ಅವರಿಗೆ ನೋಟಿಸ್ ಕೊಟ್ಟಿದೆ. आज शाम में और आज जो बीजेपी जो लगातार विरोध वो रिप्लाई देंगे आज शाम में और आज जो बीजेपी जो लगातार विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. वो रिप्लाई देंगे आज शाम में और आज जो बीजेपी जो लगातार विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. वो रिप्लाई देंगे आज शाम में और आज जो बीजेपी जो लगातार विरोध कर रही है मैं बोला.
ಪ್ರಧಾನಿ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಕೂಡ ನೋಟಿಸ್ ತಲುಪಿದ ಬಳಿಕ ನಾನು ಉತ್ತರ ನೀಡುತ್ತೇನೆ ಅಂತ ಖರ್ಗೆ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ಭಯೋತ್ಪಾದಕ ಎಂದಿದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಟಿಸ್ ತಲುಪಿದ ಬಳಿಕ ಉತ್ತರ ನೀಡ್ತೀನಿ ಅಂತ ಚುನಾವಣಾ ಆಯೋಗ ಖರ್ಗೆ ಅವರಿಗೆ ನೋಟಿಸ್ ಕೊಟ್ಟಿದೆ. आज शाम में और आज जो बीजेपी जो लगातार सर विरोध तो रिप्लाई देंगे. आज शाम में और आज जो बीजेपी जो लगातार सर विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. तो रिप्लाई देंगे आज शाम में. और आज जो बीजेपी जो लगातार सर विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. तो रिप्लाई देंगे आज शाम में. और आज जो बीजेपी जो लगातार सर विरोध कर रही है ಪ್ರಧಾನಿ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಕೂಡ ನೋಟಿಸ್ ತಲುಪಿದ ಬಳಿಕ ನಾನು ಉತ್ತರ ನೀಡುತ್ತೇನೆ ಅಂತ ಖರ್ಗೆ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ಭಯೋತ್ಪಾದಕ ಎಂದಿದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಟಿಸ್ ತಲುಪಿದ ಬಳಿಕ ಉತ್ತರ ನೀಡ್ತೀನಿ ಅಂತ ಚುನಾವಣಾ ಆಯೋಗ ಖರ್ಗೆ ಅವರಿಗೆ ನೋಟಿಸ್ ಕೊಟ್ಟಿದೆ. आज शाम में और आज जो बीजेपी जो लगातार सर विरोध तो रिप्लाई देंगे आज शाम में. और आज जो बीजेपी जो लगातार सर विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. तो रिप्लाई देंगे आज शाम में. और आज जो बीजेपी जो लगातार सर विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. तो रिप्लाई देंगे आज शाम में. और आज जो बीजेपी जो लगातार सर विरोध कर रही है मैं बोला ಪ್ರಧಾನಿ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಕೂಡ ನೋಟಿಸ್ ತಲುಪಿದ ಬಳಿಕ ನಾನು ಉತ್ತರ ನೀಡುತ್ತೇನೆ ಅಂತ ಖರ್ಗೆ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ಭಯೋತ್ಪಾದಕ ಎಂದಿದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಟಿಸ್ ತಲುಪಿದ ಬಳಿಕ ಉತ್ತರ ನೀಡ್ತೀನಿ ಅಂತ ಚುನಾವಣಾ ಆಯೋಗ ಖರ್ಗೆ ಅವರಿಗೆ ನೋಟಿಸ್ ಕೊಟ್ಟಿದೆ. आज शाम में और आज जो बीजेपी जो लगातार सर विरोध तो रिप्लाई देंगे आज शाम में. और आज जो बीजेपी जो लगातार सर विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. तो रिप्लाई देंगे आज शाम में. और आज जो बीजेपी जो लगातार सर विरोध कर रही है मैं बोला ना, नोटिस आने दो, उसका रिप्लाई हमारे लोग देंगे. तो रिप्लाई देंगे आज शाम में. और आज जो बीजेपी जो लगातार सर विरोध कर रही है मैं बोला